ಹಾಗಲ್ಲ ಭೂಮಿಕಾ, ಜಯದೇವ್ ಹೇಗೆ ಅಂತ ನಿಮಗೆ ಚೆನ್ನಾಗಿ ಗೊತ್ತು. ನಮ್ಗಳ ಜೊತೆ ಇದ್ದಾಗಲೇ ಇಷ್ಟು ಮಾಡಿದವನು ಅವನು. ಅಲ್ಲಿ ಕಳಿಸಿದ್ರೆ ಹೇಳೋರು ಕೇಳೋರು ಯಾರೂ ಇರಲ್ಲ. ಅವನ ಮೇಲೆ ನಾವು ಕಂಟ್ರೋಲ್ ಕಳ್ಕೊಂಡ್ಬಿಡ್ತೀವಿ. ಅವಾಗ ಏನೇನು ಮಾಡ್ಬೋದು ಯೋಚನೆ ಮಾಡಿ. ನಾವೇನೋ ಒಳ್ಳೆ ಮನಸ್ಸಿನಿಂದ ಕಳಿಸ್ಕೊಡ್ತೀವಿ, ಆದರೆ ಅದೇ ಭಾವನೆ ಅವನಿಗೂ ಇರಬೇಕಲ್ವಾ. ಅವನ ದಿನ ಮಿಸ್ಯೂಸ್ ಮಾಡ್ಕೊಳ್ಳಲ್ಲ ಅಂತ ಏನು ಗ್ಯಾರಂಟಿ? ಮಾಡ್ಕೋತಾನೆ. ನಾನು ಜಯದೇವನ ನಂಬಲ್ಲ. ಅವ್ನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀನಿ. ನನಗೆ ಜಯದೇವನ ಮಲ್ಲಿ ಜೊತೆ ಕಳಿಸೋದಕ್ಕೆ ಯಾಕೋ ಧೈರ್ಯ ಬರ್ತಾ ಇಲ್ಲ ಭೂಮಿಕಾ. ಅಲ್ಲಿ ಯೋಚನೆಗೆ ಬರಲಿಲ್ಲ, ಹೋಂದ್ಬಿಟ್ಟೆ. ಈಗ ಚಿಂತೆ ಆಗ್ತಾ ಇದೆ. ನೋಡಿ, ನನಗೆ ಅರ್ಥ ಆಗುತ್ತೆ. ಆದರೆ ನೀವು ಒಂದ್ಸಲ ಈ ರೀತಿ ಯೋಚನೆ ಮಾಡಿ. ದಿಯಾ ಇಲ್ಲಿರೋದಿಲ್ಲ, ಜಯದೇವ್ ಅವರು ಒಂಟಿ ಆಗ್ತಾರೆ. ಇಂಥ ಸಮಯದಲ್ಲಿ ಜಯದೇವ್ ಅವರು ಮಲ್ಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋ ಥರ ಆದರೆ ಅವರಿಬ್ಬರ ಮಧ್ಯದಲ್ಲಿ ಹೊಸದಾಗಿ ಬಾಂಡಿಂಗ್ ಬೆಳೆಯೋ ಸಾಧ್ಯತೆ ಇದೆ, ಪ್ರೀತಿ ಹುಟ್ಟುತ್ತೆ. ದಿಯಾನು ಅವ್ರ ಮನಸ್ಸಿಂದ ದೂರ ಆಗ್ಬೋದಲ್ವಾ? ಹಾಗಾಗುತ್ತೆ ಅಂತೀರಾ? ಆಗ್ದೇನೂ ಇರಬಹುದು. ಬಟ್ ನಾವ್ಯಾಕೆ ಹೋಪ್ ಕಳ್ಕೋಬೇಕು? ದಿಯಾ ಇಲ್ಲಿರೋದಿಲ್ಲ, ಹಳ್ಳಿಯಲ್ಲಿ, ದಿಲ್ಲಿಯಲ್ಲಿ. ಅವರಿಬ್ರು ಮೀಟ್ ಮಾಡೋದಕ್ಕೆ ಚಾನ್ಸೇ ಇಲ್ಲ. ಆದ್ರೆ ಒಳ್ಳೇದೇ ಆಗ್ಬೇಕು, ಕೆಟ್ಟದಂತೂ ಆಗೋಕ್ ಸಾಧ್ಯನೇ ಇಲ್ಲ. ಸೊ ನಾವ್ಯಾಕೆ ಆ ಚಾನ್ಸ್ ತಗೋಬಾರ್ದು? ಮಲ್ಲಿಗೇನು ಆಗಲ್ಲ ಅಂತೀರಾ? ಆಗಲ್ಲ ಅಂತ ನನಗನ್ನಿಸ್ತಿದೆ. ಯಾಕಂದ್ರೆ ನಾವು ಜಯದೇವ್ ಅವ್ರ ಮೇಲೆ ಎಲ್ಲ ಜವಾಬ್ದಾರಿನೂ ಹೊರಿಸಿ ಮಲ್ಲಿನ ಅವ್ರ ಜೊತೆ ಕಳಿಸ್ಕೊಡ್ತೀವಿ. ಸೊ ಅವರು ಮಲ್ಲಿ ಕೇರ್ ತಗೊಳ್ಳೇಬೇಕು. ಅವ್ರ ಹತ್ರ ಬೇರೆ ಆಪ್ಷನ್ ಇಲ್ಲ. ಇನ್ಫ್ಯಾಕ್ಟ್ ಅವ್ರ ಮಲ್ಲಿನ ತುಂಬಾ ಕೇರ್ ತಗೋತಾರೆ. ನಾವು ಅವ್ರಿಗೆ ಪ್ರಶ್ನೆ ಮಾಡ್ತೀವಿ ಅನ್ನೋ ಭಯಕ್ಕೆ. ಗೌತಮ್ ಅವರೇ, ನೀವು ವರಿ ಮಾಡ್ಕೋಬೇಡಿ. ದಿಯಾನ ಜಯದೇವ್ ಅವ್ರ ಮನಸ್ಸಿಂದ ಡಿಲೀಟ್ ಮಾಡಿ ಮಲ್ಲಿನ ರೀಇನ್ಸ್ಟಾಲ್ ಮಾಡೋದಕ್ಕೆ ನಮಗೆ ಸಿಕ್ಕಿರೋ ಅವಕಾಶ ಅಂತ ಅನ್ಕೊಳ್ಳೋಣ.